ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕರೇ. ಇವತ್ತು ನಾನು ವಿಶೇಷವಾಗಿರುವಂತಹ ಈ ಕರಂಗುಲಿ ಮಾಲಾ ತುಂಬ ಪ್ರಶ್ನೆ ಕೇಳ್ತಿದ್ರಿ. ಸೊ ಕರಂಗುಲಿ ಮಾಲಾ ನಿಮಗೆ ಮಾಲದ ರೂಪದಲ್ಲೂ ಸಿಗುತ್ತೆ ಮತ್ತು ಕರಂಗುಲಿ ಬ್ರೇಸ್ಲೆಟ್ ರೂಪದಲ್ಲೂ ಸಿಗುತ್ತೆ. ಸೊ ಮಾಲಾಗೆ ಇವಾಗೆಲ್ಲ ವಿಶೇಷವಾಗಿ ಏನೇನೋ ಡಿಸೈನ್ಸ್ ಬಂದಿದೆ, ತುಂಬ ಡಿಫ್ರೆಂಟ್ ಆಗಿ ಲಾಕೆಟ್ಸ್ ಇರುವಂಥದ್ದು ಬರುತ್ತೆ ಅಥವಾ ಏನೇನೋ ಬರುತ್ತೆ. ಖಂಡಿತ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಅನ್ಲೆಸ್ ಅದು ನಿಮಗೆ ಯಾವುದೇ ರೀತಿಯಾದ ನೆಗೆಟಿವ್ ಲಾಕೆಟ್ಸು ಆ ಥರ ಎಲ್ಲ ಏನೂ ಇಲ್ಲ ಅಂದರೆ ಏನೂ ಸಮಸ್ಯೆ ಇಲ್ಲ. ಇದು ನಾನು ತೋರಿಸ್ತಿರೋಂಥದ್ದು ತುಂಬ ಪ್ಲೇನ್ ಆಗಿರೋಂತಹ ಒಂದು ನ್ಯಾಚುರಲ್ ಆಗಿರೋಂತಹ ಒಂದು ಕರಂಗುಲಿ ಮಾಲಾ. ಫಸ್ಟ್ ಆಫ್ ಆಲ್ ಮೊದಲನೇ ಪ್ರಶ್ನೆ ಕೇಳೋದು, ಇದು ಹೆಣ್ಮಕ್ಳು ಹಾಕೊಳ್ಬೋದಾ ಗಂಡು ಮಕ್ಕಳು ಹಾಕೊಳ್ಬೋದಾ? ಎಸ್, ಹೆಣ್ಣು ಮಕ್ಕಳು ಹಾಕ್ಕೊಳ್ಬಹುದು, ಗಂಡು ಮಕ್ಕಳು ಹಾಕ್ಕೊಳ್ಬೋದು, ಏನೂ ಸಮಸ್ಯೆ ಇಲ್ಲ. ಹೆಣ್ಣು ಮಕ್ಕಳು ಹಾಕ್ಕೊಳ್ಬೋದು ಮೇಡಮ್. ಮತ್ತು ನಮಗೆ ಸಮಸ್ಯೆ ಇದ್ದಾಗ, ನಮ್ಮ 5 ದಿನಗಳಲ್ಲಿ ಸಮಸ್ಯೆಗಳಾದಾಗ ನಾವು ಅದನ್ನು ಹಾಕ್ಕೊಳ್ಬೋದಾ? ನೋಡಿ, ವಿಶೇಷವಾಗಿ ಏನು ಗೊತ್ತಾ, ಯಾವುದೇ ಇರಲಿ, ಕರಂಗುಲಿ ಮಾಲಾ ಇರಲಿ, ನಾವು ಕೊಡ್ತಾರಂತಹ ಬ್ರೇಸ್ಲೆಟ್ಸ್ ಇರಲಿ ಅಥವಾ ಯಾವುದೋ ಒಂದು ರಾಶಿಯ ವಿಚಾರವಾಗಿರುವಂತಹ ಒಂದು ಜೆಮ್ ಸ್ಟೋನ್ಸ್ ಇರಲಿ, ಯಾವುದೇ ಇದ್ರೂ ನೀವು ಇದನ್ನು ಧರಿಸ್ಕೊಳ್ಳೇಬೇಕು, ನಿಮ್ಮದೇ ಆಗಿದ್ದರೆ ಮಾತ್ರ. ಎಷ್ಟೋ ಜನ ಏನು ಮಾಡ್ತೀರಾ ಗೊತ್ತಾ, ನಿಮ್ಗೇನೋ ಒಂದು ರಾಹುದಶೆ ನಡೀತಿರುತ್ತೆ, ಒಂದು ಗೋಮೇಧಕ ಉಂಗುರ ತಗೊಳ್ತೀರಾ, ನಿಮ್ಮ ರಾಹುದಶೆ ಎಲ್ಲ ಮುಗೀತು, ನೆಕ್ಸ್ಟ್ ನಿಮ್ಮ ಮಕ್ಳ ರಾಹುದಶೆ ಸ್ಟಾರ್ಟ್ ಆಗುತ್ತೆ, ಅದೇ ಉಂಗುರ ತೊಗೊಂಡೋಗಿ ನೀವು ಮಕ್ಳಿಗೆ ಹಾಕ್ತೀರಾ. ಆ ರೀತಿ ಎಲ್ಲ ಹಾಕೂ ಆಗಿಲ್ಲ. ಅದೇ ಥರನೇ ಕರಂಗುಲಿ ಮಾಲಾವು ಅಷ್ಟೇ, ನಿಮ್ಮದೇ ಇರಬೇಕು. ಯಾಕಂದರೆ ಒಂದು ಸಲ ನೀವು ಧರಿಸ್ಕೊಂಡಾಗ ಇದು ನಿಮಗೆ ಆಗಿರೋಂತಹ ವಿಶೇಷವಾಗಿರೋಂತಹ ಎನರ್ಜಿ ಫ್ಲೋ ಆಗುತ್ತೆ. ಆ ಫ್ಲೋ ನಿಮ್ಮಲ್ಲೇ ಇರಬೇಕು. ಸೊ ನೀವೇ ಧರಿಸ್ಕೋಬೇಕು. ಇವತ್ತು ನಾನು ಹಾಕ್ಕೊಂಡೆ, ನಾಳೆ ನೀನು ಹಾಕೋ, ನಾಳೆ ಇನ್ನೊಬ್ರು ಹಾಕ್ಕೊಳ್ಳಿ ಅಂತ ಹೇಳಿ ಫ್ಯಾಮಿಲಿಯಲ್ಲಿ ಎಲ್ಲ ನೀವು ಇದನ್ನು, ಯಾರೇ ಇರಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಇರಲಿ, ಮೇಡಮ್ ನನ್ನ ಮಕ್ಕಳೇ ಅಲ್ವಾ, ನಮ್ಮ ಹಸ್ಬೆಂಡೇ ಅಲ್ವಾ, ನಮ್ಮವರೇ ಅಲ್ವಾ ಅಂತ ಹೇಳಬಹುದು. ಅವ್ರದ್ದೇ ಸಪ್ರೇಟ್ ಇರಬೇಕು, ನಿಮ್ಮದೇ ಸಪ್ರೇಟ್ ಇರಬೇಕು. ನಿಮ್ಮ ಎನರ್ಜೀಸೇ ಬೇರೆ, ಅವ್ರ ಎನರ್ಜೀಸೇ ಬೇರೆ ಅಲ್ವಾ. ಸೊ ನೀವೆಲ್ಲ ಒಂದೇ ಮನೇಲಿ ಇದ್ರೂ ಸಹವಾಗಿ ನಿಮ್ಮ ಫ್ರೀಕ್ವೆನ್ಸಿನೇ ಬೇರೆ ಇರುತ್ತೆ, ಅವ್ರ ಫ್ರೀಕ್ವೆನ್ಸಿನೇ ಬೇರೆ ಇರುತ್ತೆ. ಬಹುಶಃ ಈ ಪ್ರಶ್ನೆಗೆ ನಿಮಗೆಲ್ಲ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ. ಇನ್ನೇನಾದರೂ ನಿಮಗೆ ಜೆಂಡರ್ ವಿಚಾರವಾಗಿ ಹೆಣ್ಮಕ್ಳು ಗಂಡು ಮಕ್ಕಳು ಅಂದರೆ ನೀವು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಎರಡನೇದು ಇಂಪಾರ್ಟೆಂಟ್ ಆಗಿ ಕೇಳೋವಂಥದ್ದು, ನಾವು ಇದನ್ನು ಹಾಕೊಂಡ್ಮೇಲೆ ನಾನ್ ವೆಜ್ ತಿನ್ನಬಹುದಾ, ನಾನ್ ವೆಜ್ ತಿನ್ನಬಾರ್ದಾ? ಅದೆಲ್ಲ ಯಾಕೆ ನಿಮಗೆ ಕನ್ಫ್ಯೂಷನ್ ಬರುತ್ತೆ? ನೀವು ಮೂಲತಃ ವೆಜಿಟೇರಿಯನ್ ಇರಲಿ, ನಾನ್ ವೆಜಿಟೇರಿಯನ್ ಇರಲಿ, ಯಾವುದೇ ಶಾಸ್ತ್ರಗಳಲ್ಲಿ, ಸನಾತನ ಧರ್ಮದಲ್ಲಿ ಅಥವಾ ಯಾವುದೇ ಜ್ಯೋತಿಷ್ಯ ಶಾಸ್ತ್ರದ ಯಾವುದೇ ಪುರಾಣಗಳಲ್ಲಿ, ಶಿವಪುರಾಣ, ನಾರದ ಪುರಾಣ, ವಿಷ್ಣು ಪುರಾಣ, ಸ್ಕಂದ ಪುರಾಣ, ನಾವು ಯಾವುದೇ ಪುರಾಣಗಳಲ್ಲೂ ಊಟದ ಬಗ್ಗೆ ಆಗಲಿ, ಊಟದ ವಿಚಾರವಾಗಲಿ ನೀವು ವೆಜ್ ತಿನ್ನಬೇಕು, ನಾನ್ ವೆಜ್ ತಿನ್ನಬೇಕು ಆ ರೀತಿ ಎಲ್ಲ ಏನೂ ಇಲ್ಲ. ನಿಮ್ಮ ಆಹಾರಕ್ಕೆ ಸಂಬಂಧಪಟ್ಟಂಗೆ, ನಿಮ್ಮ ಹೊಟ್ಟೆಗೆ ಯಾವ ಆಹಾರ ನಿಮಗೆ ಕೇಳ್ತಾ ಇದೆ, ತಿನ್ನಬೇಕು ಅಂತ ಅನಿಸಿದೆ, ಖಂಡಿತ ತಿನ್ನಿ. ಯಾವುದೇ ರೀತಿಯಾದ ಸಮಸ್ಯೆ ಖಂಡಿತ ಇಲ್ಲ. ಇದು ತಿನ್ನಬೇಕು, ಅದು ತಿನ್ನಬಾರ್ದು, ಅದೆಲ್ಲ ನಿಮ್ಮ ಮನಸ್ಸಲ್ಲಿರುವಂತಹ ದ್ವಂದ್ವಗಳು, ಪ್ರಶ್ನೆಗಳಷ್ಟೇ. ಈಗ ನಾನು ನಾನ್ ವೆಜ್ ತಿಂದ್ಬಿಟ್ಟಿದ್ದೀನಿ, ನಾನು ಇವಾಗೇನೋ ಕೆಟ್ಟೋಗ್ಬಿಟ್ಟಿದ್ದೀನಿ, ನಾನು ಸರಿ ಇಲ್ಲ ಅನ್ನೋವಂಥದ್ದು ಯಾವುದೇ ಆ ಥರ ಏನೂ ಇಲ್ಲ. ಬೇಡರ ಕಣ್ಣಪ್ಪವೂ ಸಹ ನಾನ್ ವೆಜ್ನೇ ಸಹ ನೈವೇದ್ಯವಾಗಿ ಇಟ್ಟಿರುವಂಥದ್ದು ಅಲ್ವಾ. ಸೊ ಹಾಗಾಗಿ ಅವೆಲ್ಲ ಏನು ದ್ವಂದ್ವಗಳು ಬರೋದಿಲ್ಲ. ನೀವು ಇದನ್ನು ಹಾಕ್ಕೊಂಡಿದ ತಕ್ಷಣ ನೀವು ನಾನ್ ವೆಜ್ ಬಿಟ್ಬಿಡಬೇಕು, ಅಥವಾ ಇದನ್ನು ಹಾಕ್ಕೊಂಡಿದ ತಕ್ಷಣ ನಿಮ್ಮ ಮನಸ್ಸಿಗೆ ನನಗೇನೋ ಆ ಥರ ಅನ್ನಿಸ್ತಾ ಇದೆ, ನಾನು ಇದನ್ನು ಹಾಕ್ಕೊಂಡ್ಬಿಟ್ರೆ ನಾನು ನಾನ್ ವೆಜ್ ಬಿಟ್ಬಿಡಬೇಕು, ಬಿಡಿ, ಏನೂ ಸಮಸ್ಯೆ ಇಲ್ಲ. ಅಥವಾ ನಾನು ಇದನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ, ನಾನು ಇಷ್ಟು ದಿನ ತಿನ್ನಬಾರ್ದು, ಹಾಗೆ ತಿನ್ನಬಾರ್ದು, ಹೀಗೆ ತಿನ್ನಬಾರ್ದು, ನಿಮ್ಮ ಮನಸ್ಸಿಗೆ ಅದು ದ್ವಂದ್ವ ಆಗ್ತಾ ಇದೆ, ತರ್ಕವಾಗ್ತಿದೆ, ನನಗಿದು ಅಡ್ಜಸ್ಟ್ ಅನ್ನಿಸ್ತಿಲ್ಲ, ನನಗೆ ಸಮಾಧಾನ ಅನ್ನಿಸ್ತಿಲ್ಲ ಅಂತಂದರೆ ನಿಮ್ಮ ಮನಸ್ಸಾನು ಸಹ ಮಾಡ್ಬೋದು. ಯಾವ ಬುಕ್ಸಲ್ಲಿ, ಯಾವ ಗ್ರಂಥಗಳಲ್ಲಿ, ಯಾವ ಪುರಾಣಗಳಲ್ಲಿ ಸಹ ಇದ್ರ ಬಗ್ಗೆ ನೀವು ನಾನ್ ವೆಜ್ ತಿನ್ನಬಾರ್ದು ಇದನ್ನು ಹಾಕ್ಕೊಂಡು ಅನ್ನೋಂಥದ್ದು ಎಲ್ಲೂ ಇಲ್ಲ. ಈವನ್ ಜೆಮ್ ಸ್ಟೋನ್ಸ್ ವಿಚಾರ ಇರ್ಬೋದು, ಕ್ರಿಸ್ಟಲ್ಸ್ ವಿಚಾರ ಇರ್ಬೋದು, ಒಂದೇ ಏನು ಗೊತ್ತಾ, ನೀವೇ ಇದನ್ನು ಹಾಕ್ಕೊಳ್ಬೇಕು. ನಿಮ್ಮದೇ ಆದಮೇಲೆ ಯಾವುದೇ ಇರಲಿ, ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಇರಲಿ ಅಥವಾ ಈ ಕರಂಗುಲಿ ಮಾಲಾ ಇರಬಹುದು, ಕರಂಗುಲಿ ಬ್ರೇಸ್ಲೆಟ್ ಇರ್ಬೋದು, ನಿಮಗೆ ಒಂದು ಸಲ ನಿರ್ಧರಿಸ್ಕೊಂಡಾಗ ಇದು ನಿಮ್ಮ ಎನರ್ಜೀಸ್ಗೆ ಇದು ನಿಮಗೆ ಮ್ಯಾಚ್ ಆಗಿಬಿಡುತ್ತೆ. ಸೊ ಇದನ್ನು ಅಷ್ಟೇ, ನೀವು ಈ ಒಂದು ಏನಿದೆ ಇದನ್ನು ನೀವು ಹಿಂದೆ ಈ ಥರ ಹಾಕ್ಕೊಳ್ಳೋವಂಥದ್ದು, ಈ ರೀತಿ ಹಾಕ್ಕೊಳ್ಳೋಂಥದ್ದು, ಹಾಕ್ಕೊಂಡಿದ ತಕ್ಷಣ ಹೇಳ್ತೀನಲ್ಲ, ಒಂದು ರೀತಿಯಾದ ಆ ಲುಕ್ಕೇ ಡಿಫ್ರೆಂಟ್ ಇರುತ್ತೆ, ನಿಮ್ಮನ್ನು ನೋಡೋವಂತಹ ರೀತಿನೇ ಬೇರೆ ಇರುತ್ತೆ. ಮೂರನೇದು ಏನು ಮೇಡಮ್ ಇದ್ರ ಬೆನಿಫಿಟ್ಸು? ಹಾಗಾದರೆ ನಾವು ಇದನ್ನು ಏನಕ್ಕೆ ಹಾಕ್ಕೊಳ್ಬೇಕು, ಏನು ಬೆನಿಫಿಟ್ಸು? ಇತ್ತೀಚೆಗೆ ತುಂಬ ಟ್ರೆಂಡ್ ಆಗ್ತಿದೆ ಈ ಕರಂಗುಲಿ ಮಾಲಾ ಅನ್ನೋಂಥದ್ದು, ಕರಂಗುಲಿ ಬ್ರೇಸ್ಲೆಟ್ ಅನ್ನೋಂಥದ್ದು ಏನಿದೆ. ವಿಶೇಷವಾಗಿ ನೀವು ಅಮಾವಾಸ್ಯೆ ಹುಟ್ಟಿದರೆ ತುಂಬ ಜನ ಇದ್ದೀರಾ, ತುಂಬ ಜನ ಕನ್ಸಲ್ಟೇಷನ್ ತೊಗೊಂಡಿದ್ದೀರಾ ಅಮಾವಾಸ್ಯೆ ಹುಟ್ಟಿರೋರು ಅಲ್ವಾ. ಅಮಾವಾಸ್ಯೆ ದಿನ ಹುಟ್ಟಿರೋರು ಅಂದರೆ ಕಂಪಲ್ಸರಿ ನೀವು ಇದನ್ನು ಹಾಕ್ಕೊಳ್ಳೇಬೇಕು. ನಿಮ್ಮ ಲೈಫಲ್ಲಿರುವಂತಹ ಸ್ಟ್ರಗಲ್ಲು, ಅಪ್ಸ್ ಆ್ಯಂಡ್ ಡೌನ್ಸು, ಬೇರೆ ಯಾವ ಒಂದು ದಿನದಲ್ಲೂ, ಶುಕ್ಲ ಪಕ್ಷ ಇರಲಿ, ಕೃಷ್ಣ ಪಕ್ಷ ಇರಲಿ, ಪ್ರಥಮ ದ್ವಿತೀಯ ತೃತೀಯ ಯಾವ ತಿಥಿಯಲ್ಲಿ ಹುಟ್ಟಿರೋರ್ಗು ಅಮಾವಾಸ್ಯೆಗೆ ಇರುವಂತಹ ಸ್ಟ್ರಗಲ್ಸು, ಇಶ್ಯೂಸು ಅಷ್ಟೇ ರಾಜಯೋಗವೂ ಸಹ ಯಾರಿಗೂ ಸಿಗೋದಿಲ್ಲ. ನೀವು ಕೈ ಇಟ್ಟರೆ ಚಿನ್ನ ಅನ್ನೋಂಥ ಒಂದು ಯೋಗ ಇರುತ್ತೆ ಅಮಾವಾಸ್ಯೆಯವ್ರಿಗೆ, ಅಮಾವಾಸ್ಯದಲ್ಲಿ ಹುಟ್ಟಿರೋಂಥವ್ರಿಗೆ. ಬಟ್ ಆ ಸಂದರ್ಭ ಬರಬೇಕು. ಆ ಸಂದರ್ಭ ಎಷ್ಟು ಕಷ್ಟ ಅಂದರೆ ನಿಮ್ಮ ಜೀವನದಲ್ಲಿ ಬರೋವಂಥದ್ದು
ಅದು ಅಷ್ಟು ನಿಮಗೆ ಡ್ರ್ಯಾಗ್ ಮಾಡ್ಕೊಂಡು ತೊಗೊಂಡೋಗುತ್ತೆ. ಎಷ್ಟು ಡೌನ್ ಲೆವೆಲ್ ಹೊಟ್ಟೋಗುತ್ತೆ ಅಂದರೆ ಒಂದೊಂದು ರೂಪಾಯಿಗೂ ನಾನು ಕಷ್ಟಪಡಬೇಕು ಮೇಡಮ್ ಅನ್ನೋ ಅಷ್ಟು ಕೊಟ್ಟೋಗುತ್ತೆ. ಅವರಂತೂ ಇದನ್ನು ಧರಿಸಲೇಬೇಕು. ಎರಡನೇದು ನೆಗೆಟಿವ್ ಎನರ್ಜಿ. ತುಂಬ ಜನ ಪ್ರಶ್ನೆ ಕೇಳ್ತಿರ್ತೀರ, ನಂಗೆ ಮಾಟ ಮಂತ್ರ ಆಗ್ಬಿಟ್ಟಿದೆ, ನನಗೇನೋ ಸಮಸ್ಯೆ ಆಗ್ಬಿಟ್ಟಿದೆ, ಏನು ಮಾಡಬೇಕು? ಸರಳವಾಗಿ ಪರಿಹಾರ ಅಂತಂದರೆ ನೀವು ಇದನ್ನು ಧರಿಸ್ಕೊಳ್ಬೋದು. ಎಷ್ಟು ಜನ ಈ ಒಂದು ಎಬೋನಿ ವುಡ್ ಅಂತ ಹೇಳ್ತೀವಿ ನಾವು, ಈ ಒಂದು ಕರಂಗೋಲಿ ಮಾಲ ಏನಿದೆ, ಈ ಕರಂಗೋಲಿ ಬೀಡ್ಸ್ ಅಂತ ಏನು ಬರುತ್ತೆ, ಇದು ಎಬೋನಿ ವುಡ್. ಕನ್ನಡದಲ್ಲಿ ಇದನ್ನು ಕರಿ ಕಾಜು ಮರ ಅಂತ ಕರೀತಾರೆ. ಸೊ ತುಂಬ ಹಳೇದಾಗಿರುವಂತಹ ಮರವಿರುತ್ತೆ ಇದು. ಸೊ ಅದರಲ್ಲಿ ಈ ಒಂದು ಬೀಡ್ಸ್ನ ತಯಾರು ಮಾಡಿ ರೆಡಿ ಮಾಡಿ ಈ ರೀತಿ ಮಾಲೆಯನ್ನು ರೆಡಿ ಮಾಡಿರೋವಂಥದ್ದು. ತುಂಬ ಫೇಕು ಇದೆ, ತುಂಬ ಹುಷಾರಾಗಿರಿ ತಗೊಳ್ಳುವಾಗ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಒಳ್ಳೇದಿದೆ, ನಾನು ಹಾಕೊಳ್ಬೇಕು ಅಂತ ನಿಮ್ಗೆ ಅನ್ನಿಸ್ತಿದೆ, ಎಲ್ಲೋ ಕಡಿಮೆಗೆ ಸಿಗ್ತಾ ಇದೆ, ಅಷ್ಟು ರೂಪಾಯಿ ಅಂತ ಇಷ್ಟು ರೂಪಾಯಿ ಅಂತ, ನೀವು ಖಂಡಿತ ಕಡಿಮೆಗೆ ಸಿಗ್ತಿದೆ, ನಿಮಗೆ ಒಳ್ಳೇದೇನೆ ತಗೊಳ್ಳಿ. ಬಟ್ ಫೇಕ್ ಇರಬಾರ್ದು ಅಷ್ಟೇ, ಅದು ಸರಿಯಲ್ಲ ಅನ್ನೋಂಥದ್ದಿದ್ದು ಆ ಒಂದು ನಾವು ಹಾಕೊಂಡಿದ್ದೀವಿ ಅನ್ನೋಂಥದ್ದು ಆಗಿರ್ಬಾರ್ದು. ಲೈಕ್ ಫೇಕ್ ಥಿಂಗ್ಸ್ನ ನೀವು ಹಾಕೊಂಡಾಗ ನಿಮ್ಗೇನು ಬೆನಿಫಿಟ್ ಆಗಲ್ಲ, ದೇರ್ ವಿಲ್ ನೋ ಯೂಸ್, ನಿಮ್ಗೇನು ಅದರಿಂದ ಪ್ರೊಟೆಕ್ಷನ್ ಸಿಗೋದಿಲ್ಲ, ಬೆನಿಫಿಟ್ ಆಗಲ್ಲ. ಮಕ್ಕಳು ತುಂಬ ಹುಷಾರು ತಪ್ತಿರ್ತಾರೆ, ಈವನ್ ದೊಡ್ಡವರು ಅಷ್ಟೇ ತುಂಬ ಹುಷಾರು ತಪ್ತಿರ್ತಾರೆ. ಏನು ಇಶ್ಯೂಸ್ ಅಂತ ಗೊತ್ತಾಗ್ತಿರಲ್ಲ, ಏನು ಸಮಸ್ಯೆ ಅಂತ ಗೊತ್ತಾಗ್ತಿರಲ್ಲ. ಇದು ಬ್ಲಡ್ ಪ್ರೆಷರ್ನು ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ. ಈವನ್ BP ಲೆವೆಲ್ಸ್ನು ಕೂಡ ಒಂದು ಸ್ಯಾಚುರೇಷನ್ ಒಂದು ಲೆವೆಲ್ಗೆ ತರುತ್ತೆ ಈ ಒಂದು ಕರಂಗೋಲಿ ಮಾಲ ಆಗಿರೋಂಥದ್ದು. ಹಿರಿಯರಂತೂ ಖಂಡಿತ ಹಾಕೊಂಡಷ್ಟು ತುಂಬ ಒಳ್ಳೆಯದು. ಬೈ ಚಾನ್ಸ್ ಮಂತ್ರ ಹೇಳ್ಕೊಳ್ತೀರಾ ಅಂತಂದ್ರೂ ಸಹ ವಿಶೇಷವಾಗಿರೋಂಥ ನಿಮಗೆ ಯಾವ ಗ್ರಹದ ಒಂದು ಸಿಮ್ಯುಲೇಷನ್ ಅಂತ ಹೇಳ್ತೀವಿ, ಅಂದರೆ ಒಂದು ಒಗ್ಗೂಡೋ ಅಂಥದ್ದು. ಎಷ್ಟೋ ನಿಮ್ಮ ರಾಶಿ ಮನೆಯಲ್ಲಿ ನಿಮ್ಮ ಒಂದು ಲಗ್ನ ಚಾರ್ಟಲ್ಲಿ ಯಾವುದೋ ಒಂದು ಗ್ರಹ ಶುಭ ಗ್ರಹವಾಗಿರುತ್ತೆ, ಯಾವುದೋ ಒಂದು ಪಾಪ ಗ್ರಹವಾಗಿರುತ್ತೆ, ಅಥವಾ ಯಾವುದೋ ನೀಚ ಸ್ಥಾನದಲ್ಲಿದ್ದು ನಿಮಗೆ ಒಂದು ಕೆಟ್ಟ ರಿಯಾಕ್ಷನ್ಸ್, ಅಂದರೆ ಒಂದು ಬೇರೆ ರೀತಿಯಾದ ಒಂದು ಕೆಟ್ಟ ಅನುಭವಗಳನ್ನ ಕೊಡ್ತಾ ಇರುತ್ತೆ, ಕೆಟ್ಟ ದೃಷ್ಟಿಯನ್ನು ಇಡ್ತಾ ಇರುತ್ತೆ, ಅಶುಭವಾಗಿರುತ್ತೆ. ಅಂಥ ಗ್ರಹಗಳನ್ನು ಸಹ ನೀವು ಶುಭ ಗ್ರಹಗಳನ್ನಾಗಿ ಪರಿವರ್ತನೆ ಮಾಡಬಹುದು. ಸೊ ಯಾವುದಿದೆ ಆ ಥರ ಅಶುಭ ಗ್ರಹ? ಶುಕ್ರವಿದೆಯಾ, ನಿಮಗೆ ಶನಿಶ್ಚರನ ಒಂದು ಸಂಬಂಧಿತ ಸಮಸ್ಯೆಗಳಾಗ್ತಿದೆಯಾ, ಗುರುವಿದೆಯಾ, ಚಂದ್ರವಿದೆಯಾ? ಆ ಒಂದು ಬೀಜ ಮಂತ್ರವನ್ನು ನೀವು ಪ್ರತಿನಿತ್ಯ 108 ಸಲ ಚಾಂಟ್ ಮಾಡಿ, ನೀವೇ ಚಾಂಟ್ ಮಾಡಿ ಅದನ್ನು ಹಾಕ್ಕೊಳ್ಳುವಂಥದ್ದು ಪ್ರತಿನಿತ್ಯ ಮಾಡ್ಕೊಳ್ತಾ ಬನ್ನಿ. ಎಷ್ಟು ಜನ ಸೆಲೆಬ್ರಿಟೀಸ್ ಹಾಕ್ಕೊಂಡಿಲ್ಲ ಹೇಳಿ, ಎಷ್ಟು ಜನ ಹಾಕ್ಕೊಂಡು ಅವ್ರ ಲೈಫಲ್ಲಿ ಸಕ್ಸಸ್ ನೋಡ್ತಿದ್ದಾರೆ. ವಿಶೇಷವಾಗಿ ಮಕರ ಸಂಕ್ರಾಂತಿಗೆ ಯಾಕೆ ಮೇಡಮ್ ಅಂತಂದರೆ, ಈ ಎಬೋನಿ ವುಡ್ ಅಂತ ಏನಿದೆ, ಇದರ ಒಂದು ಸ್ಟ್ರಾಂಗ್ ತತ್ವವನ್ನು ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ, ಯಾಕಂದರೆ ಮಕರ ಸಂಕ್ರಾಂತಿಗೆ ಸುಬ್ರಹ್ಮಣ್ಯದ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಯ ಒಂದು ರೂಪದಲ್ಲಿ ನಾವು ಕಾಣುವಂಥದ್ದು. ಎಷ್ಟು ಜನ ಅಯ್ಯಪ್ಪ ಸ್ವಾಮಿಗೆ ಮಾಲೆಯನ್ನು ಹಾಕಿರುವಂಥದ್ದೆಲ್ಲ ನೀವು ನೋಡ್ಬೋದು. ಇದನ್ನು ಎಷ್ಟು ಜನ ಯಾಕೆ ಹಾಕೊಳ್ತಾರೆ? ಆ ಒಂದು ನೆಗೆಟಿವ್ ಎನರ್ಜಿ, ಅವರಲ್ಲಿರುವಂತಹ ಒಂದು ನೆಗೆಟಿವಿಟಿ ಅದೆಲ್ಲ ಹೋಗಲಿ ಅಥವಾ ಪ್ರೊಟೆಕ್ಟ್ ಮಾಡಲಿ ಅವ್ರನ್ನ ಅನ್ನೋಂಥ ರೀತಿಗೆ ಹಾಕೊಳ್ಳುವಂಥದ್ದು. ಆ ಒಂದು ಸುಬ್ರಹ್ಮಣ್ಯನ ತತ್ವಗಳು ಈ ಒಂದು ಎಬೋನಿ ವುಡ್ ಕರಂಗೋಲಿ ಮಾಲೆಯಲ್ಲಿ ತುಂಬ ವಿಶೇಷವಾಗಿ ಅಡಗಿದೆ. ಸೊ ಸಿಂಪಲ್ ಆಗಿ ಸಿಗುತ್ತೆ, ತುಂಬ ಈಸಿ ಪರಿಹಾರ. ನೆಗೆಟಿವ್ ಎನರ್ಜಿಗೆ, ಕಣ್ಣು ದೃಷ್ಟಿಗೆ, ಮಕ್ಕಳಿಗೆ ಸಂಬಂಧಪಟ್ಟಂಗೆ ಓದೋಕ್ಕಾಗ್ತಾ ಇಲ್ಲ, ಮೆಮೊರಿ ಲಾಸ್ ಆಗ್ತಿದೆ, ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ, ನಿಮಗೆ ವಿಪರೀತ ಫೈನಾನ್ಷಿಯಲ್ ಲಾಸ್ ಆಗ್ತಿದೆ, ಸಾಲದ ಮೇಲೆ ಸಾಲ ಆಗ್ತಿದೆ. ಎಷ್ಟು ಜನ ಅದು ವಿಶೇಷವಾಗಿ ಕೇಳ್ತಾನೆ ಇರ್ತಾರೆ ಪ್ರಶ್ನೆಗಳನ್ನ, ಏನು ಮಾಡೋದು ಮೇಡಮ್? ಒಂದು ಲೋನ್ನ ತೀರ್ಸೋಕೆ ಹೋದರೆ ಇನ್ನೊಂದು ಲೋನ್ ಆಗುತ್ತೆ, ಒಂದು ಸಾಲವನ್ನು ತೀರ್ಸೋಕೆ ಹೋದರೆ ಮತ್ತೊಂದು ಸಾಲ ಆಗುತ್ತೆ ಅನ್ನೋಂಥದ್ದು. ಅದನ್ನು ತೀರ್ಸೋಕೆ ನೀವು ಇನ್ನೊಂದು ಸಾಲ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಆಗಿಬಿಡುತ್ತೆ. ಮನೇಲಿ ₹1 ಉಳಿತಿರಲ್ಲ. ಎಷ್ಟೋ ವಿಚಾರಗಳಿಗೆ, ಸಮಸ್ಯೆಗಳಿಗೆ ಇದು ನಿಮಗೆ ಪ್ರೊಟೆಕ್ಷನ್ ಖಂಡಿತ ಕೊಡುತ್ತೆ. ಸೊ ಈ ಮಾಲೆಯ ವಿಚಾರವಾಗಿ ನಾನು ನಿಮಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಅನ್ಕೊಂಡು. ಯಾಕಂದರೆ ತುಂಬ ಜನ ಪಾಪ ನೀವು ಕಾಲ್ ಮಾಡ್ತಾನೆ ಇದ್ರಿ, ನಮ್ಮ ಸ್ಟಾಫಿಗೆ ಕೇಳ್ತಿದ್ರಿ, ಅವರಲ್ಲಿ ನಿಮಗೆ ಸಂಪೂರ್ಣವಾಗಿ ಎಲ್ಲ ತಿಳಿಸೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇನ್ನೇನಾದ್ರು ಪ್ರಶ್ನೆಗಳಿತ್ತು ಮೇಡಮ್ ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಇಲ್ಲಾಂದರೆ ನೀವು ಕಾಂಟಿರೋ ನಂಬರ್ಸ್ಗೆ ಕನ್ಸಲ್ಟೇಷನ್ ಮೂಲಕ ನೀವು ತೊಗೊಳ್ಬಹುದು, ಕೇಳಬಹುದು. ಫೇಸ್ ಟು ಫೇಸ್ ಕನ್ಸಲ್ಟೇಷನ್ ತೊಗೋಬೋದು, ಫೋನ್ ಕನ್ಸಲ್ಟೇಷನ್ ತೊಗೊಳ್ಬೋದು. ಇಷ್ಟು ಹೇಳ್ತಾ ಕರಂಗೋಲಿ ಮಾಲ ಮತ್ತು ವಿಶೇಷವಾಗಿ ಸುಬ್ರಹ್ಮಣ್ಯನ ಒಂದು ಆಶೀರ್ವಾದ ನಿಮ್ಮ ಎಲ್ಲರ ಜೀವನದಲ್ಲೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.